ಬೆಂಗಳೂರಲ್ಲಿ ಲೇಡಿ ಡಾಕ್ಟರ್ಗೆ ಪಿಎಸ್ಐ ಟಾರ್ಚರ್ ಆರೋಪ ಕೇಳಿ ಬಂದಿದೆ. ಬಸವನಗುಡಿ ಪಿಎಸ್ಐ ರಾಜ್ಕುಮಾರ ಜೋಡಟ್ಟಿ ಮೇಲೆ ದೂರನ್ನ ಕೊಡಲಾಗಿರುವಂತದ್ದು. ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ದೂರನ್ನ ಕೊಡಲಾಗಿದೆ. ಪಿಎಸ್ಐ ಮೇಲೆ ಬಂದಿರುವಂತಹ ಆರೋಪ 2020ರಲ್ಲಿ ಫೇಸ್ಬುಕ್ ಮೂಲಕ ಪಿಎಸ್ಐ ಮತ್ತೆ ಡಾಕ್ಟರ್ ಪರಿಚಯ ಆದ್ರಂತೆ. 2020ರಲ್ಲಿ ಟ್ರೈನಿಂಗ್ ನಲ್ಲಿದ್ದಂತ ಪಿಎಸ್ಐ ರಾಜಕುಮಾರ್ ಸ್ನೇಹದ ಬಳಿಕ ಇಬ್ಬರ ನಡುವೆ ಪರಸ್ಪರ ಪ್ರೀತಿ ಕೂಡ ಶುರುವಾಯಿತಂತೆ. ವೈದ್ಯೆಯಿಂದ ಹಂತ ಹಂತವಾಗಿ 1.71 ಲಕ್ಷ ರೂಪಾಯಿ ಹಣವನ್ನ ಪಿಎಸ್ಐ ಪಡೆದಿದ್ರಂತೆ. ಇತ್ತೀಚೆಗೆ ನಗ್ನ ಫೋಟೋ ಕಳಿಸುವಂತೆ ಕಿರುಕುಳದ ಆರೋಪವನ್ನ ಮಾಡಲಾಗಿದೆ. ನಿರಾಕರಿಸಿದ್ದಕ್ಕೆ ವೈದ್ಯಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವಂತಹ ಆರೋಪ. ಬೇಲಿಯೇ ಎದ್ದು ಒಲಮೈದಂತ ಕತೆ ಇದು. ವೈದ್ಯೆಯ ಕಾಲ್ ರೆಕಾರ್ಡ್ ತೆಗೆದು ಕಿರುಕುಳವನ್ನ ನೀಡ್ತಾ ಇದ್ದಾರಂತೆ. ವೈದ್ಯೆಯ ಕಾಲ್ ರೆಕಾರ್ಡ್ ತೆಗೆದು ಕಿರುಕುಳವನ್ನ ನೀಡಲಾಗ್ತಾ ಇದೆ. ನೊಂದ ವೈದ್ಯೆಯಿಂದ ಪೊಲೀಸ್ ಕಮಿಷನರ್ಗೆ ದೂರನ್ನ ಕೊಡಲಾಗಿದೆ. ಪಿಎಸ್ಐ ರಾಜ್ಕುಮಾರ ವಿಚಾರಣೆಗೆ ನೋಟಿಸ್ ಅನ್ನ ಕೂಡ ಜಾರಿ ಮಾಡಲಾಗಿದೆ. ಈ ಆರೋಪ ಕೇಳಿ ಬಂದಂತ ಹಿನ್ನೆಲೆಯಲ್ಲಿ ಪೊಲೀಸ್ ಕಮಿಷನರ್ಗೆ ದೂರನ್ನ ಕೊಡಲಾಗಿದೆ. ವೈದ್ಯ ದೂರನ್ನ ಕೊಟ್ಟಿರುವಂಥದ್ದು ಈ ರೀತಿಯಾಗೆಲ್ಲ ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಅನ್ನುವಂಥ ರೀಸನ್ಗಳನ್ನ ಕೊಡಲಾಗಿದೆ. ರಾಜ್ಕುಮಾರ ಜೋಡಟ್ಟಿ ಪಿಎಸ್ಐ, ಬಸವನಗುಡಿ ಪಿಎಸ್ಐ, ಲೇಡಿ ಡಾಕ್ಟರ್ ಪರಿಚಯ ಆಗಿ ಅದು ಪ್ರೀತಿಗೆ ತಿರುಗಿ ಅದಾದ್ಮೇಲೆ ದುಡ್ಡನ್ನ ಇಸ್ಕೊಂಡು ನಂತರ ಬ್ಲಾಕ್ ಮೇಲ್ ಮಾಡಲಿಕ್ಕೆ ಶುರು ಮಾಡಿದ್ರಂತೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ಮಂಜು, ಏನಂತ ದೂರಲ್ಲಿ ಉಲ್ಲೇಖ ಆಗಿದೆ? ಪೊಲೀಸರು ಈಗ ಯಾವ ರೀತಿಯಾಗಿ ತನಿಖೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಕಮಿಷನರ್ ಸೂಚನೆಯನ್ನ ಕೊಟ್ಟಿರುವಂತದ್ದು, ಈಗ ಆ ಪೊಲೀಸ್ ಏನಂತ ಹೇಳ್ತಾ ಇದ್ದಾರೆ ಇದಕ್ಕೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಪೃಥ್ವಿ, ರಾಜ್ಕುಮಾರ್ ಎನ್ನುವಂತಹ ಪಿಎಸ್ಐ ಬಸವನಗುಡಿಯಲ್ಲಿ ಕೆಲಸ ಮಾಡ್ತಾ ಇರುವಂತದ್ದು. 2020ರಲ್ಲಿ ಇವರಿಗೆ ಒಬ್ಬ ವೈದ್ಯ ಪರಿಚಯ ಆಗ್ತಾರಂತೆ. ಅದು ಕೂಡ ಅಷ್ಟೇ ಫೇಸ್ಬುಕ್ ನ ಮುಖಾಂತರವಾಗಿ. ಹೀಗೆ ಪರಿಚಯ ಆದಂತಹ ವೈದ್ಯ ಜೊತೆಗೆ ಸಲುಗೆಯಿಂದ ಮೆಸೇಜ್ಗಳು, ಫೋನ್ಗಳನ್ನ ಮಾಡ್ಕೊಂಡು ತದನಂತರ ಪ್ರೀತಿ ಆಗಿದೆ ಅನ್ನುವಂಥದ್ದು ಒಂದು ಗಂಭೀರವಾದಂತಹ ಆರೋಪ ಕೇಳಿ ಬಂದಿರುವಂತದ್ದು. ಆ ಒಂದು ನಿಟ್ಟಿನಲ್ಲಿ ನಿರಂತರವಾಗಿ ಆ ಒಂದು ವೈದ್ಯೆಯಿಂದ ಇವರು ಹಣವನ್ನ ಪಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಆರೋಪವನ್ನ ಮಾಡಿದ್ದಾರೆ. ಜೊತೆಗೆ ನಿರಂತರವಾಗಿ ಹಣ ಪಡ್ಕೊಂಡಿದ್ದಾದಂತಹ ಬಳಿಕ ಹಣವನ್ನ ಹಿಂತಿರುಗಿಸುವಂತಹ ವಿಚಾರದಲ್ಲಿ ಇಬ್ಬರ ನಡುವೆ ಕೂಡ ಅಷ್ಟೇ ಒಂದು ಜಗಳ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ಇವರಿಬ್ಬರ ನಡುವೆ ನಡೆದಂತಹ ಒಂದಷ್ಟು ಕಾನ್ವರ್ಸೇಷನ್ಸ್ ಏನಿತ್ತು, ಆ ಒಂದು ಕಾನ್ವರ್ಸೇಷನ್ ನ ಇಟ್ಕೊಂಡು ನನಗೆ ಪ್ರತಿನಿತ್ಯವೂ ಕೂಡ ಅಷ್ಟೇ ಕಿರುಕುಳವನ್ನ ಸಬ್ ಇನ್ಸ್ಪೆಕ್ಟರ್ ಕೊಡ್ತಿದ್ದಾರೆ, ಜೊತೆಗೆ ನಗ್ನವಾದಂತಹ ಫೋಟೋಗಳನ್ನ ಕಳಿಸಿ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅಷ್ಟೇ ಕಿರುಕುಳವನ್ನ ಮಾಡ್ತಿದ್ದಾರೆ ಅನ್ನುವಂಥ ಒಂದು ಗಂಭೀರವಾದಂತಹ ಆರೋಪವನ್ನ ಆ ಒಂದು ಯುವತಿ ಮಾಡಿರುವಂತಹದ್ದು. ಜೊತೆಗೆ ಯುವತಿ ಕೂಡ ಅಷ್ಟೇ ಸದ್ಯಕ್ಕೆ ಇನ್ನೂ ಕೂಡ ಮದುವೆ ಆಗಿಲ್ಲ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಯುವತಿ ನೇರವಾಗಿ ಬಂದು ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿಲ್ಲ. ಬದಲಾಗಿ ಆ ಒಂದು ಯುವತಿಯ ಸಹೋದರ ಬಂದು ಈಗಾಗಲೇ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ನಗರ ಪೊಲೀಸ್ ಆಯುಕ್ತರಿಗೂ ಕೂಡ ಈಗಾಗಲೇ ಟ್ವಿಟರ್ ನ ಮುಖಾಂತರವಾಗಿ ಕೂಡ ದೂರನ್ನ ಕೊಟ್ಟಿರುವಂತದ್ದು. ಸದ್ಯ ಪ್ರಕರಣದ ಬಗ್ಗೆ ಸಂಪೂರ್ಣವಾದಂತಹ ಇನ್ವೆಸ್ಟಿಗೇಷನ್ ಮಾಡುವಂತೆ ಸದ್ಯಕ್ಕೆ ಹನುಮಂತನಗರ ಪೊಲೀಸರಿಗೂ ಕೂಡ ಕೇಸ್ನ ವರ್ಗಾವಣೆ ಮಾಡಿದ್ದಾರೆ. ಸದ್ಯಕ್ಕೆ ಹನುಮಂತನಗರ ಪೊಲೀಸರು ಕೂಡ ಈಗಾಗಲೇ ಏನು ಈ ಒಂದು ಸಂತ್ರಸ್ತ ಯುವತಿ ಇದ್ದಾಳೆ, ಈ ಒಂದು ಯುವತಿಯ ತಮ್ಮನಿಗೂ ಕೂಡ ಈಗಾಗಲೇ ಒಂದು ನೋಟಿಸ್ ಅನ್ನ ಸರ್ವ್ ಮಾಡಿದ್ದಾರೆ. ನಿಮ್ಮ ಬಳಿ ಏನೆಲ್ಲ ದಾಖಲಾತಿಗಳಿದೆ ಆ ಒಂದು ದಾಖಲೆಗಳನ್ನ ತಗೊಂಡು ಬನ್ನಿ ಅನ್ನುವಂಥ ನಿಟ್ಟಲ್ಲೂ ಕೂಡ ಈಗಾಗಲೇ ನೋಟಿಸ್ ಅನ್ನ ಸರ್ವ್ ಮಾಡಿರುವಂತದ್ದು. ಈ ಒಂದು ಯುವತಿಯ ತಮ್ಮನ ಇಂದ ವಿಚಾರಣೆ ಅಂದ್ರೆ ವಿವರಗಳನ್ನ ಪಡ್ಕೊಂಡಿದ್ದಾದಂತ ಬಳಿಕ ಸಂತ್ರಸ್ತೆಗೂ ಕೂಡ ಅಷ್ಟೇ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಕರೀತಾರೆ. ಆದ್ರೆ ಸದ್ಯಕ್ಕೆ ಈಗ ಪಿಎಸ್ಐಗೂ ಕೂಡ ಈಗಾಗಲೇ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂತದ್ದು. ಸದ್ಯಕ್ಕೆ ಒಂದು ಯುವತಿ ಯಾರು, ಏನು ಮತ್ತು ಯಾವ ನಿಟ್ಟಿನಲ್ಲಿ ಇವರು ಪರಿಚಯ ಆದ್ರು ಮತ್ತು ಯಾವೆಲ್ಲ ಹಣವನ್ನ ಅವರಿಂದ ಪಡ್ಕೊಂಡಿದ್ರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಈಗ ಪೊಲೀಸರು ಕಲೆಕ್ಟ್ ಮಾಡಲು ಮುಂದಾಗಿರುವಂತದ್ದು. ಇಲ್ಲಿ ಒಂದು ಗೊಂದಲ ಇರುವಂತಹದ್ದು, ಪಿಎಸ್ಐ ಏನಾದ್ರೂ ಟ್ರ್ಯಾಪ್ ಆಗೋಕ್ ಮುಂದಾದ್ರ ಅಥವಾ ನಿಜವಾಗ್ಲೂ ಕೂಡ ಅಷ್ಟೇ ಪಿಎಸ್ಐ ಆಕೆಯಿಂದ ಹಣವನ್ನ ಪಡ್ಕೊಂಡಿದ್ರ ಅನ್ನುವಂಥದ್ದನ್ನ ಪೊಲೀಸರ ತನಿಖೆಯಿಂದಷ್ಟೇ ಗೊತ್ತಾಗಬೇಕಾಗಿದೆ. ಪೃಥ್ವಿ, ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.